ಲೋ ಮಗ, ಯಾವಾಗ ಬಂದ್ಯಾ? ಯಾಕೋ ಸುಮ್ಮನೆ ಇದೆಯಾ? ಮಾತಾಡ. ಅಮ್ಮ, ನೀನಾ? ಇಲ್ಲಿಗೆ ಯಾಕಮ್ಮ ಬರೋಕ್ಕೋದೆ? ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ. ಫೋನ್ ಮಾಡಿ ಕರೆದ್ರೆ ಬರೋಂಥ ಮಗ ನೀನು ಅಲ್ವಲ್ಲಪ್ಪ. ನಂಬರ್ ಚೇಂಜ್ ಮಾಡಿದ್ಯಾ? ನಿನ್ನನ್ನು ನಾನೇ ಹುಡ್ಕೊಂಡು ಬರಬೇಕು. ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅನ್ನೋದೇ ಗೊತ್ತಿಲ್ಲ ನನಗೆ. ನಿನಗಂತೂ ನನ್ನ ಮೇಲೆ ಕಾಳಜಿ ಇಲ್ಲ. ಅದಕ್ಕೆ ನಿನ್ನನ್ನು ನಾನೇ ಹುಡ್ಕೊಂಡು ಬನ್ನಿ. ಅಮ್ಮ, ಸುಮ್ಮನೆ ಏನೋ ಮಾತಾಡಬೇಡ ನೀನು. ನಿನ್ನ ಮೇಲೆ ಕಾಳಜಿ ಇರೋದಕ್ಕೆ ನಾ ಮನೆಗೆ ಬಂದಿದ್ದು, ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ. ಆದರೆ ನೀನು ಆ ಮನೆ ಬಿಟ್ಟು ಸೂರ್ಯ ಬಿಟ್ಟು ಬರೋದಲ್ಲ ಅಂತೀಯಾ? ಸುಮ್ಮನೆ ನನ್ನ ಮೇಲೆ ಬೇರೆ ಮಾಡಬೇಡ, ಕಾಳಜಿ ಇಲ್ಲ ಅಂತ. ಹಾಗದೆಲ್ಲ ಬಿಟ್ಟಾಕು. ಬಂದಿದ್ದ ವಿಷಯ ಹೇಳು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನದು ಮುಖ್ಯದ ವಿಷಯ? ನಿನ್ನ ವಿಷಯದಲ್ಲಿ ನಾನು ನಿರ್ಧಾರನ ತಗೊಂಡಿದ್ದೀನಿ. ಅದಕ್ಕೆ ನೀನು ಒಪ್ಪಿಗೆ ಬೇಕು. ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಯಾವಾಗಲೂ ಇರುತ್ತಮ್ಮ. ಆದರೆ ಆ ರಾಜಕಾರಣ ರಂಜಿತ್ ವಿಷಯ ಆಗಲಿ, ಇಲ್ಲ ಎಲೆಕ್ಷನ್ ವಿಷಯ ಆಗಲಿ, ಮಾತಾಡಕ್ಕೆ ಬಂದಿದ್ರೆ ಇಲ್ಲಿಗೆ ಬಿಟ್ಬಿಡು. ಹೇಗೆ ಬಂದು ಹಾಗೆ ಹೋಗ್ಬಿಡು. ಬೇರೆ ವಿಷಯ ಆಗಿದ್ರೆ ಮಾತಾಡ್ಬೋದು. ನನಗೆ ಕಂಡೀಷನ್ ಹಾಕೋಷ್ಟು ಬೆಳೆದ್ಬಿಟ್ಟಿದ್ಯಾ? ಸರಿ ಆಯಿತು. ನಿನ್ನ ವಿಷಯದಲ್ಲಿ ನನಗೊಂದು ಜವಾಬ್ದಾರಿ ಉಳ್ಕೊಂಡಿದೆ. ಅದನ್ನು ನಾನು ಪೂರ್ತಿಯಾಗಿ ನಿಭಾಯಿಸಬೇಕು. ಅದನ್ನೇ ಮಾತಾಡೋಣ ಅಂತ ಬಂದೆ. ನನ್ನ ಜವಾಬ್ದಾರಿ ನಿನ್ನ ಮೇಲಿದೆಯಾ? ಸುಳ್ಳು ಹೇಳ್ಬೇಡಮ್ಮ. ನಿನ್ನ ಜವಾಬ್ದಾರಿ ಏನಿದ್ರು ಆರ್ಯನ ಮೇಲೆ ಇಲ್ಲ ಸೂರ್ಯನ ಮೇಲೆ ಇರುತ್ತಷ್ಟೇ, ನನ್ನ ಮೇಲಲ್ಲ. ನನಗೆ ನೀನು ಬೇರೆ ಅಲ್ಲ, ಆರ್ಯ ಬೇರೆ ಅಲ್ಲ. ನೀವಿಬ್ಬರು ನನ್ನ ಮಕ್ಕಳೇ. ನಿಮ್ಮಿಬ್ಬರ ಜವಾಬ್ದಾರಿ ನನ್ನ ಸೂರ್ಯ ಅವ್ರ ಮೇಲಿದೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ಮದುವೆ ಮಾಡಬೇಕು ಅಂತ. ಅದನ್ನು ತಿಳಿಸಿ ಹೋಗೋಣ ಅಂತಲೇ ಇಲ್ಲಿಗೆ ಬಂದಿರೋದು. ಏನು? ನನ್ನ ಮದುವೆನಾ? ನನಗೆ ಮದುವೆ ಆಗಿದ್ರೆ ಯಾಕೆ ಇಷ್ಟ ಇಲ್ಲಮ್ಮ? ತಾಯಿಯಾಗಿ ಮದುವೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ನೀನು ಒಪ್ಪಿಗೆ ಬೇಕು ಅಷ್ಟೇ. ಇದೇನಮ್ಮ ನೀನು? ಒಳ್ಳೆ ಹೆಣ್ಣು ಹುಡುಗಿನ ಮದುವೆ ಮಾಡಿ ಕಳ್ಸಂಗೆ ಮಾತಾಡ್ತೀಯಲ್ಲ. ನನಗೆ ಮದುವೆ ಮಾಡ್ಕೊಳ್ಳೋಕೆ ಗೊತ್ತಿದೆ. ನಾನು ನಿನಗೆ ಹೇಳ್ದೆ ಅಂತೂ ಮದುವೆ ಆಗಲ್ಲ. ನೋಡೋದಿ, ನನ್ನ ಜವಾಬ್ದಾರಿಗಳನ್ನ ನಾನು ನಿಭಾಯಿಸಲೇಬೇಕು. ದಯವಿಟ್ಟು ಅದಕ್ಕೆ ಒಪ್ಪಿಗೆ ಕೊಡು. ಸರಿ, ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ನನ್ನ ಮದುವೆ ಮಾಡಿಸಿದ ಮಾತ್ರಕ್ಕೆ ನನ್ನ ಮೇಲಿರೋ ಜವಾಬ್ದಾರಿ ಮುಗ್ದೋಗತ್ತನ್ನಮ್ಮ? ಗೊತ್ತಿಲ್ಲ ಅದೇ. ನಾನು ಇಷ್ಟಪಡೋರೆಲ್ಲರೂ ನೀನು ದ್ವೇಷ ಮಾಡ್ತೀಯ, ಅವ್ರಗಳ ಹತ್ರ ಜಗಳ ಆಡ್ತೀಯ, ತಂದೆ ತಾಯಿಯನ್ನು ಗೌರವ ಇಲ್ಲದೆ ನಮ್ಮ ಹತ್ರ ಚೀಪಾಗಿ ನಡ್ಕೋತೀಯ. ಅದಕ್ಕೆ ಕಣೋ, ದಿನ ದಿನಕ್ಕೂ ನೀನು ನಮ್ಮಿಂದ ದೂರ ಆಗ್ತಾ ಇದೆಯಾ. ಒಬ್ಬ ತಾಯಿಯಾಗಿ ಮಗನ ಕರ್ತವ್ಯನ ನಿಭಾಯಿಸೋದ್ರಲ್ಲಿ ಎಲ್ಲಿ ಸೋತು ಹೋಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿದೆ ಕಣೋ ನನಗೆ. ಮುಂದೆ ಎಲೆಕ್ಷನ್ ಬರುತ್ತೆ. ಆಗ ನಾನು ನೀನು ತಾಯಿ ಮಗ ಆಗಿರಲ್ಲ. ಇಬ್ಬರದು ವಿರೋಧಿಗಳಾಗಿ ರಾಜಕೀಯದಲ್ಲಿ ಇರ್ತೀವಿ. ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋದು ಮುಖ್ಯ ಆಗಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರತಿದಿನ ಮುಸ್ಕಿನ ಗುದ್ದಾಟ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೆ ನೀನು ನನ್ನ ದ್ವೇಷ ಸಾಧಿಸ್ಬೋದಲ್ಲ. ಆಗ ಕರ್ತವ್ಯಗಳನ್ನ ನಿಭಾಯಿಸೋದಕ್ಕಾಗಲ್ಲ. ಅದಕ್ಕೆ ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ, ನಾನು ನಿನ್ನ ಮದುವೆ ಮಾಡಿ ನಿನಗೊಂದು ಹೊಸ ಜೀವನನ ಕಟ್ಕೊಡ್ತೀನಿ. ನನಗಿರೋದು ಅದೊಂದೇ ಆಸೆ ಕಣೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಈ ಕರ್ತವ್ಯನ ನಿಭಾಯಿಸೋದಕ್ಕೆ ಅವಕಾಶ ಮಾಡಿಕೊಡು.
ಮಾಡ್ಕೊಡಲ್ಲ ಅಂದರೆ? ಮತ್ತೆ ನಿನ್ನ ತಾಯಿನ ನೀನು ಜೀವಂತವಾಗಿ ನೋಡಲ್ಲ. ಅಮ್ಮ, ನನ್ನ ಮೇಲೆ ಪ್ರೀತಿ ಗೌರವ ಇದ್ದರೆ ಈ ಮದುವೆಗೆ ಒಪ್ಪಿಗೆ ಕೊಡು. ಸರಿ, ನಾ ಮದುವೆಗೆ ಒಪ್ಕೋತೀನಿ. ಆದರೆ ಹುಡುಗಿ ಯಾರು? ಅನನ್ಯನಾ? ಅನನ್ಯ ಆಗಿದ್ರೆ ಮದುವೆ ಆಗಲ್ಲಮ್ಮ. ಆ ಹುಡುಗಿ ಅಲ್ಲ, ನನ್ನ ಮನಸ್ಸಲ್ಲಿರೋ ಹುಡುಗಿನೇ ಬೇರೆ. ಇನ್ಯಾ ಹುಡುಗಿ ನೋಡಿದ್ಯಾ? ಯಾರು ಅಂತ ನಿಂಗೆ ಸಮಯ ಬಂದಾಗ ಗೊತ್ತಾಗುತ್ತೆ. ಏನಮ್ಮ ಹೇಳ್ತಿದ್ಯಾ ನೀನು? ಮದುವೆ ಆಗ್ತಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಒಪ್ಕೊಳ್ಬೇಕಾ? ಅದು ಸಾಧ್ಯ ಇಲ್ಲ. ನೋಡಾದಿ, ನಾನು ನಿನ್ನ ತಾಯಿ, ನೀನು ಒಳ್ಳೆಯದನ್ನ ಬಯಸ್ತೀನಿ. ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡು ಸಾಕು. ಮುಂದಿನ ನಾನು ನೋಡ್ಕೋತೀನಿ. ಬರ್ತೀನಿ. ಅಮ್ಮ, ನಿನ್ನ ಇಷ್ಟದಂತೆ ಮದುವೆ ಆಕೆ ನಾನು ರೆಡಿ ಇದ್ದೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ, ಅದಕ್ಕೆ ನೀನು ಒಪ್ಕೋಬೇಕು. ಏನು ಕಂಡೀಷನು? ನಿನ್ನ ಗಂಡ ಅನ್ಸ್ಕೊಂಡಿರೋ ಸೂರ್ಯ ಆಗಲಿ, ಇಲ್ಲ ನಿನ್ನ ಮಗ ಅನ್ಸ್ಕೊಂಡಿರೋ ಆರ್ಯ ಆಗಲಿ, ನನ್ನ ಈ ಮದುವೆಯಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಆಗಿದ್ರೆ ಮಾತ್ರ ಈ ಮದುವೆ ನಡೆಯೋದು. ನನಗೆ ಗೊತ್ತು ನೀವು ಯಾಕೆ ಫೋನ್ ಮಾಡಿದ್ದೀರಾ ಅಂತ. ನೀವು ಮಾಡ್ತಾ ಇರೋ ಕುತಂತ್ರಕ್ಕೆ ನಾನು ಹೊಸ ಆಯಾಮ ಕೊಡ್ತೀನಿ. ನಿಮ್ಗೆ ಗೊತ್ತಿಲ್ಲ ಚಿದಂಬರಂ, ಚಕ್ರಿ ಹೆಸರಲ್ಲಿರೋ ರಂಜಿತ್ ನಾನೇ. ಅದು ಗೊತ್ತಿಲ್ಲದೆ ಆ ಶಶಾಂಕ್ ಜೊತೆ ಸೇರ್ಕೊಂಡು ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡ್ತೀರಾ? ನೀವು ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರೆ ನಾನು ಬಣ್ಣ ಹಚ್ಚದೇನೆ ದೊಂಬರಾಟ ಆಡ್ತೀನಿ. ನಾನು ಆಡೋ ಆಟದಲ್ಲಿ ಬರೀ ಬಾರಿಸೋದಷ್ಟೇ. ಯಾಕೆ ಮಗನೇ ಫೋನ್ ತಗೊಳಕ್ಕೆ ಇಷ್ಟೊತ್ತು ಯಾಕೆ ಮಾಡಿದೆ? ಕ್ಷೇಮ್ ಸಮಾಚಾರ ಮಾತಾಡೋದಕ್ಕೆ ಟೈಮ್ ಇಲ್ಲ. ಏನು ವಿಷಯ ಹೇಳಿ? ಅದೇ ಮಗನೇ, ಪದೇ ಪದೇ ಮಗನೇ ಮಗನೇ ಅಂತ ಕರೆದು ಇರಿಟೇಟ್ ಮಾಡಬೇಡಿ. ಮೈಯೆಲ್ಲ ಉರಿಯುತ್ತೆ ನನಗೆ. ಮ್ಯಾಟ್ರಿಗೆ ಬನ್ನಿ. ಪಂಚಾಗಿ ಮಾತಾಡೋ ಪಂಟ ನೀನು. ಎಷ್ಟೇ ಆಗಲಿ ನಿನ್ನ ಮೈಯಲ್ಲಿ ಹರಿತಾ ಇರೋದು ನನ್ನ ರಕ್ತ ತಾನೆ. ಹೋಗ್ಲಿ ಬಿಡು, ನೀನು ಹೇಳ್ದ ಹಾಗೆ ಸ್ಟ್ರೇಟ್ ಆಗಿ ವಿಷಯಕ್ಕೆ ಬರ್ತೀನಿ. ನನ್ನ ಫ್ರೆಂಡ್ ಮಗಳನ್ನ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ದೆ. ನೋಡ್ಕೊಂಡು ಬಂದ್ಯಾ? ಹಾಂ, ಹೋಗಿದ್ದೆ. ಅದೇನೋ ಅವರಪ್ಪ ದುಬೈಗೆ ಹೋಗಿದ್ದಾರಂತಲ್ಲ. ಯಾರೋ ಶಕುಂತಲ ಅನ್ನೋರು ಆ ಹುಡುಗಿನ ಕರ್ಕೊಂಡು ಬಂದಿದ್ರು. ಇನ್ನೇನು ಹೋಗಿ ಮಾತಾಡಿಸ್ಬೇಕು ಅನ್ನೋಷ್ಟರಲ್ಲಿ ಆ ಹುಡುಗಿ ಲವ್ವರ್ ಅಂತೆ. ಆ ಹುಡುಗ ಕೂಡ ಬಂದಿದ್ದ. ಅದಕ್ಕೆ ಮಾತಾಡಿಸಿ ವಾಪಸ್ ಬಂದೆ. ಎಂಥ ಕೆಲಸ ಮಾಡಿದೆ ರಂಜಿತ್? ಅವನಿದ್ರೇನಂತೆ? ಪರವಾಗಿರಲಿಲ್ಲ. ನೀನು ಹೋಗಿ ಮಾತಾಡ್ಸ್ಕೊಂಡು ಬರಬೇಕಾಗಿತ್ತು ತಾನೇ. ಹೋಗ್ಲಿ, ದೂರದಿಂದಲಾದರೂ ಆ ಜಾಸ್ಮಿನ್ನ ನೋಡಿದ್ಯಾ? ಇಲ್ಲ, ನೋಡೋದಕ್ಕಾಗಲಿಲ್ಲ. ಎಂಥ ಕೆಲಸ ಮಾಡಿದೆ ರಂಜಿತ್. ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅವಳನ್ನು ನೋಡದೆ ಹಾಗೆ ಬಂದಿದೆಯಲ್ಲ. ಹೋಗ್ಲಿ ಬಿಡು, ಇನ್ನೊಂದು ಸಲ ಹೋಗಿ ಅವಳನ್ನ ಮೀಟ್ ಮಾಡಿ ಮಾತಾಡಿಸ್ಬಿಟ್ಟು ನಿನ್ನ ಅಭಿಪ್ರಾಯನ ತಿಳಿಸು. ಮುಂದಿನ ನಾನು ನೋಡ್ಕೋತೀನಿ. ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗಿ ಬರ್ತೀನಿ. ಆದಿ ಮತ್ತು ಆರ್ಯ ಒಬ್ಬರು ಮದುವೆಗೆ ಇನ್ನೊಬ್ಬರು ಭಾಗಿಯಾಗಬಾರ್ದು ಅಂತ ಜಗಳ ಆಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ನಾನು ಈ ಕಣ್ಣಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇವರಿಬ್ಬರನ್ನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ವೆ. ಆರ್ಯನ ಸುಧಾರಿಸೋಕ್ಕೆ ಸೂರ್ಯ ಅವರಿದ್ದಾರೆ. ಆ ದಿನ ನೀನು ಸುಧಾರಿಸ್ತೀಯ. ನಾವೆಲ್ಲರೂ ಸೇರಿ ಇಬ್ಬರು ಮನವೊಲಿಸಿ ಮದುವೆ ಮಾಡಿದ್ರಾಯ್ತು. ಆದರೆ ಈಗಿರೋ ಇನ್ನೊಂದು ಸಮಸ್ಯೆನ ಹೇಗೆ ಬಗೆಹರಿಸ್ತೀಯಾ ಅಂತ. ಇನ್ನೊಂದು ಸಮಸ್ಯೆನಾ? ಆದಿ ನಿರೋಷನ ಮದುವೆ ಆಗ್ತಿರೋ ವಿಷಯ ರಂಜಿತಿಗೆ ಏನಾದರೂ ಗೊತ್ತಾದರೆ ಅವ್ರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡ್ಯಾ? ಈ ಮದುವೆನ ತಡೆಯಲ್ವಾ ಅವರು?
ತಡೀತಾರೆ ಅಂತ ಗೊತ್ತು ಅಮ್ಮ. ಸದ್ಯಕ್ಕೆ ಆದಿತ್ಯ ನಿರೋಷನ ಮದುವೆ ಆಗಲೇಬೇಕು. ಅಕಸ್ಮಾತ್ ಆದಿತ್ಯ ನಿರೋಷನ ಮದುವೆ ಆಗಲಿಲ್ಲ ಅಂದರೆ ತೊಂದರೆ ಅನುಭವಿಸೋದು ನಮ್ಮ ಆದಿತ್ಯನೇ ಅಮ್ಮ. ಅದಕ್ಕೆ ಈ ವಿಷಯನ ರಂಜಿತಿಗೆ ಹೇಳ್ತಿದ್ರೇ ಒಳ್ಳೇದು. ಅದೆಲ್ಲ ನೀನು ಅನ್ಕೊಂಡಂಗೆ ಆಗಲ್ವೇ ಆರ್ತಿ? ನೀನು ರಂಜಿತ್ನ ಮದುವೆ ಕರೀದೇ ಹೋದ್ರು ಸೂರ್ಯ ಅಥವಾ ಆರ್ಯ ಅವ್ರನ್ನ ಕರೆದೇ ಕರೀತಾರೆ. ಆಗೇನು ಮಾಡ್ತೀಯ ನೀನು? ಅವ್ರಿಗೆ ಗೊತ್ತಿಲ್ಲದೆ ಈ ಮದುವೆ ಮಾಡಿದರೆ ಅವ್ರಿಗೆ ಗೊತ್ತಾದ ಮೇಲೆ ನಿನ್ನ ಮೇಲಿರೋ ಗೌರವ, ಅಭಿಮಾನ, ಪ್ರೀತಿ ಎಲ್ಲ ಹೊರಟೋಗ್ಬಿಡತ್ತೆ ಕಣೆ. ಅವ್ರೇನಾದರೂ ಮಾಡ್ಕೊಳ್ಳಿ ಅಮ್ಮ. ಆದರೆ ನನಗೆ ರಂಜಿತ್ ವಿಶ್ವಾಸನ ಕಳ್ಕೊಳ್ಳೋದು ಮುಖ್ಯನಾ, ಅಥವಾ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನ ಉಳಿಸ್ಕೊಳ್ಳೋದು ಮುಖ್ಯನಾ ಅಂತ ಗೊಂದಲ ಆಗ್ತಾ ಇದೆ. ನನಗಿಬ್ರು ಮುಖ್ಯನೇ ಅಮ್ಮ. ಅವರಿಬ್ರು ನನ್ನ ಮಕ್ಕಳೇ. ಆದರೆ ಈ ದ್ವೇಷದಿಂದ ಇಬ್ಬರು ಹೊಡೆದಾಡ್ಕೊಂಡು ಯಾರಾದರೂ ಒಬ್ಬರು ಸಾಯೋದಂತೂ ಗ್ಯಾರಂಟಿ. ಅದು ಆದಿತ್ಯನ ಅಥವಾ ರಂಜಿತ ಗೊತ್ತಿಲ್ಲ. ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಕಡಿಮೆ ಆದರೂ ನನ್ನ ಕೈಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ಅದಕ್ಕೆ ರಂಜಿತ್ನ ಎದುರಾಕೊಂಡ್ರಾದ್ರೂ ಸರಿ ಈ ಮದುವೆನ ಮಾಡಿ ಅವರಿಬ್ಬರು ಮಧ್ಯೆ ನಡೆಯೋ ದುರಂತನ ತಪ್ಪಿಸ್ಬೇಕು. ಅದಕ್ಕಿಂತ ನನಗೆ ದಾರಿ ಉಳಿದಿರೋದು ಈ ಮದುವೆ ಒಂದೇ ಅಮ್ಮ. ಅಲ್ವೇ? ಇದನ್ನೆಲ್ಲ ಗುಟ್ಟಾಗಿ ಮಾಡಬೇಕು ಅಂತ ಹೇಳ್ತೀಯ. ಆ ದಿನ ಉಳಿಸ್ಕೊಳ್ಳೋಕ್ಕೆ ರಂಜಿತ್ನ ಎದುರು ಹಾಕೊಳ್ಳೋಕ್ಕೂ ತಯಾರಾಗಿದ್ಯಾ? ನೀನು ಏನೇ ಮಾಡಿದ್ರೂ ರಂಜಿತ್ತಿಗೆ ಗೊತ್ತಾಗತ್ತೆ ಕಣೆ. ನೀನೇ ಹೇಳಿದ್ದೆ ರಂಜಿತ್ ಸದಾ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ ಅಂತ. ನಿನ್ನನ್ನು ಕಾಪಾಡೋಕ್ಕೆ ಎಲೆ ಮರೆ ಕಾಯಿ ಥರ ನಿನ್ನ ಕಾವಲು ಕಾಯ್ತಿರ್ತಾರೆ ಅಂತ. ರಂಜಿತ್ ನಿನ್ನ ಮೇಲಿಟ್ಟಿರೋ ಗೌರವ, ಪ್ರೀತಿಗೆ ನೀನು ಈ ರೀತಿ ಮೋಸ ಮಾಡೋದು ಸರಿಯಲ್ಲ ಅಂತ ನನಗನ್ಸತ್ತೆ ಕಣೆ. ಯಾವುದಕ್ಕೂ ನೀನು ರಂಜಿತ್ ಜೊತೆ ಮಾತಾಡಿ ಅವನ್ನ ಒಪ್ಪಿಸಿ ಈ ಮದುವೆ ಮಾಡೋದು ಒಳ್ಳೆಯದು. ಆಗ ಯಾವ ಕಷ್ಟನೂ ಇರಲ್ಲ ಕಣೆ. ಇಲ್ಲ ಅಂದರೆ ರಂಜಿತ್ತಿಗೆ ಕೊಟ್ಟ ಮಾತಿಂದ ನೀನು ಹಿಂದೆ ಸರದೆ ಅಂತ ಆದಿ ಮೇಲೆ ಅವ್ರ ದ್ವೇಷ ತೀರ್ಸ್ಕೋತಾರೆ. ಆಗೇನು ಮಾಡ್ತೀಯ? ಇಲ್ಲಮ್ಮ, ಹಾಗಾಗಬಾರ್ದು. ರಂಜಿತ್ ಆದಿತ್ಯ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಈಗ ಆ ಜವಾಬ್ದಾರಿ ನನ್ನ ತಲೆ ಮೇಲಿದೆ. ನನ್ನ ಪ್ರಾಣನ ಒತ್ತಿಟ್ಟಾದರೂ ಪರವಾಗಿಲ್ಲಮ್ಮ. ಅವರಿಬ್ಬರು ಮಧ್ಯೆ ದ್ವೇಷನ ದೂರ ಮಾಡಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಎಲ್ಲ ನೀನು ಅನ್ಕೊಂಡಂಗೆ ಆಗಲ್ಲ ಕಣೆ. ಅವರಿಬ್ಬರ ದ್ವೇಷ ಮಾಯ ಆಗಬೇಕು ಅಂದರೆ ಅದಕ್ಕಿರೋ ದಾರಿ ಒಂದೇ. ಆದಿ ರಂಜಿತ್ ಮೇಲಿರೋ ದ್ವೇಷನ ಮರಿಬೇಕು. ಇಲ್ಲ ಅಂದರೆ ಈ ಮುಸ್ಕಿನ ಗುದ್ದಾಟ ನಡೀತಾನೆ ಇರುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಮ್ಮ ಆದಿತ್ಯ ರಂಜಿತ್ ಮೇಲಿರೋ ದ್ವೇಷನ ಮರ್ತಿದ್ದಿದ್ರೆ ಇವತ್ತು ನಾವು ಸಾಕ್ಷಿನ ಕಳ್ಕೊತಾ ಇರಲಿಲ್ಲ. ಎಲ್ಲ ಸಂಸಾರಗಳು ಹಾಗೆ ಅಮ್ಮ. ಮನಸ್ತಾಪಗಳಾಗದೇ ಇದ್ದಿದ್ರೆ ನಮ್ಮ ಸಂಸಾರ ಆನಂದ ಸಾಗರವಾಗಿರ್ತಾ ಇತ್ತು. ಎಲ್ಲ ನನ್ನ ಹಣೆ ಬರ. ಅದೇನೋ ಹೇಳ್ತಾರಲ್ಲ, ಕಟ್ಕೊಳ್ಳೋದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ ಅಂತ. ಹಾಗಾಗಿದೆ ನನ್ನ ಪರಿಸ್ಥಿತಿ.
ನಿಮ್ಮ ಮಗಳು ಸೂರ್ಯನ ಮನೆಗೆ ಸೇರಿಬಿಟ್ಲು ಅನ್ನೋ ಸಂತೋಷದಲ್ಲಿ ಸುಮ್ಮನೆ ಇದ್ದು ಬಿಡಬೇಡಿ. ಅವಾಗವಾಗ ಅವಳನ್ನ ಎಚ್ಚರಿಸ್ತಾ ಇರಿ. ಇಲ್ಲ ಅಂದರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಾಣ್ತು ಮಾಮ ಅಂದ್ರಂತೆ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಅವಳು ನನ್ನ ಆಸೆ ಈಡೇರಿಸ್ತಾಳೆ ಅಂತ. ಇರಬಹುದು. ನಿಮ್ಮ ಆಸೆನ, ಅವಳು ದೇಶನ ಈಡೇರಿಸ್ಕೊಳ್ಳೋ ಹುಮ್ಮಸ್ಸಲ್ಲೇ ಅವಳು ಆ ಮನೆಗೆ ಹೋಗಿದ್ದಾಳೆ. ಆದರೆ ಆ ಮನೆಯಲ್ಲಿ ಆರ್ತಿ ಅನ್ನೋ ಮಾಯಾಂಗನೇ ಇದ್ದಾಳೆ, ಅದನ್ನು ಮರಿಬೇಡಿ. ನಿಮ್ಮ ಮಗಳ ಮನಸ್ಸನ್ನು ಅವಳಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳೋ ಚಾಣಾಕ್ಷತನ ಅವಳಲ್ಲಿದೆ. ಆದಿ ಅನ್ನೋ ಕಲ್ಲು ಬಂಡೆನೆ ಕರಗಿಸಿ ಮೆದು ಮಾಡಿರೋಳವಳು. ಆಫ್ಟರ್ ಆಲ್ ನಿರೋಷ ಅನ್ನೋ ಬಳ್ಳಿನ ಬಗ್ಗಿಸ್ದೆ ಬಿಡ್ತಾಳಾ? ಬಳ್ಳಿ ಬಂದು ಬಾಚಿ ತಬ್ಕೊಳ್ಳಿ ಅಂತ ಕಾಯ್ತಾನೆ ಇದ್ದೀನಿ, ಆದರೆ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಪರಿಸ್ಥಿತಿ ಗಂಭೀರತೆ ತಿಳ್ಕೊಂಡು ಮಾತಾಡಿ. ವಯಸ್ಸು ಹತ್ತಿರ 50 ಆಯ್ತು. ನಿನಗೆ ಅಷ್ಟೊಂದು ವಯಸ್ಸಾಯಿತು ಅಂತ ನನಗನ್ನಿಸ್ತಾ ಇಲ್ಲ. ನಾನು ಅಂದಿದ್ದು ನಿಮಗೆ, ನನಗಲ್ಲ. ಬಹದ್ದೂರ್ ಶಾ ಜಫರ್ಗೆ 80ರಲ್ಲಿ ಒಂದು ಮಗು ಆಯಿತು ಅಂತ ಓದಿದ್ದೆ ನೆನಪು. ಆದರೆ ಜನ್ಮ ಕೊಟ್ಟ ತಾಯಿಗೆ ವಯಸ್ಸು 18 ಅಂತೆ. ಹೊರಡ್ಲ ನಾನು. ನಿನ್ನ ಬಿಡಲ್ಲ. ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ನ ಇನ್ನೊಂದು ಮಗಳಿಗೆ ತಾಯಿ ಆಗೋದ್ರ ಬಗ್ಗೆ ನೀನ್ಯಾಕೆ ಯೋಚನೆ ಮಾಡಬಾರ್ದು ಅರ್ಪಿತಾ? ಸ್ವಲ್ಪ ಸೀರಿಯಸ್ ಆಗಿರ್ತೀರಾ? ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅರ್ಪಿತಾ. ಪ್ಲೀಸ್ ಗಿವ್ ಅ ಥಾಟ್. ನಿರೋಷ ಬಗ್ಗೆ ಯೋಚನೆ ಮಾಡಿ ಚಿದಂಬರಂ. ನನ್ನ ಮಗಳು ನೀನು ಅಂದ್ಕೊಂಡ ಹಾಗೆ ಬಳ್ಳಿ ಅಲ್ಲ, ಬಂದೂಕು. ಸೇಡು ಅನ್ನೋ ಬೆಂಕಿನ ಮಡಲಲ್ಲಿ ಇಟ್ಕೊಂಡು ಹೋಗಿರೋಳು. ಅವಳು ಆರ್ತಿ ಮಾತಿಗೆ ಅಷ್ಟು ಸುಲಭವಾಗಿ ಬಗ್ಗಲ್ಲ. ಅಕಸ್ಮಾತ್ ಬಗ್ಗಿದ್ರೆ ಅವಳನ್ನ ಹೇಗೆ ನೆಟ್ಟಿಗೆ ಮಾಡಬೇಕು ಅಂತ ನನಗೆ ಗೊತ್ತು. ಇಲ್ಲೇ ನೀವು ದಾರಿ ತಪ್ತಿರೋದು. ನಿಮ್ಮ ಮಗ ರಂಜಿತ್ ಅಂತ ಕ್ರಿಮಿನಲ್ ಮೈಂಡನ್ನೇ ಬದಲಾಯಿಸಿ ಸಾಫ್ಟ್ ಮಾಡಿರೋಳು. ಇನ್ನು ನಿರೋಷ ಯಾವ ಲೆಕ್ಕ? ಒಂದು ಸರ್ತಿ ಆರ್ತಿ ಸುಪರ್ದಿಗೆ ನಿರೋಷ ಸಿಕ್ಕಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಿರೋಷನ ಮನಸ್ಸನ್ನ ಬದಲಾಯಿಸ್ಬಿಡ್ತಾಳೆ. ಈಗ ಹೇಗೆ ನಿಮ್ಮ ಮಗ ರಂಜಿತ್ತು ನಿಮ್ಮನ್ನ ದ್ವೇಷ ಮಾಡ್ತಿದ್ದಾನೋ ಹಾಗೆ ನಾಳೆ ನಿಮ್ಮ ಮಗಳು ನಿರೋಷನು ನಿಮ್ಮನ್ನ ದ್ವೇಷ ಮಾಡೋ ಹಾಗೆ ಮಾಡ್ತಾಳೆ. ಆಮೇಲೆ ಅವಳು ದ್ವೇಷಕ್ಕೆ ನೀವು ನಾನು ಇಬ್ರು ಬಲಿಯಾಗ್ತೀವಿ. ಹಾಗಾಗಬಾರ್ದು ಅಂದ್ರೆ ನಾಗರ ಹಾವಿನ ಹೆಡೆಗೆ ಹೇಗೆ ಹೊಡೆದು ರೋಷ ಬರೆಸ್ತಾರೋ ಹಾಗೆ ಅವಾಗವಾಗ ನಿರೋಷನ ನೀವು ಎಚ್ಚರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಸೂರ್ಯಂಗೆ ಕಟ್ತಾ ಇರೋ ಸಮಾಧಿನ ನಮಗ್ ನಾವೇ ಕಟ್ಕೊಂಡಂಗಾಗತ್ತೆ. ಆರ್ತಿ ಸೂರ್ಯ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಒಬ್ಳು ಸೌತಿ, ಇನ್ನೊಬ್ಬ. ದಯವಿಟ್ಟು ಅವ್ರ ಬಗ್ಗೆ ಮಾತಬೇಡ. ಪೊಸೆಸಿವ್. ಎಸ್, ಐ ಆಮ್ ಪೊಸೆಸಿವ್. ಅಂಥದ್ದೇನಿದೆ ಅವನ ಹತ್ರ? ಒಂದು ನಿಮಿಷ. ಸೂರ್ಯ ಆರ್ತಿನ ಹೇಗೆ ಬಗ್ಗೆ ಬಡಿಬೇಕು ಅನ್ನೋದನ್ನು ನೀನು ಪ್ಲ್ಯಾನ್ ಮಾಡು. ಆ ನಿರೋಷ ಯಾವುದೇ ಕಾರಣಕ್ಕೂ ಅವ್ರ ಕಡೆಗೆ ವಾಲ್ದಿರೋ ಹಾಗೆ ನೋಡ್ಕೊ. ನಿರೋಷ ನನ್ನ ಮಾತು ಕೇಳ್ತಾಳೆ ಅನ್ನೋದಾದರೆ ಖಂಡಿತ ಆ ಕೆಲಸ ನಾನು ಮಾಡ್ತೀನಿ. ಯೋಚನೆ ಮಾಡಬೇಡ. ನಿರೋಷ ಈಗ ಮೊದಲಿನ ಹಾಗಿಲ್ಲ. ನಿನ್ನನ್ನು, ನಿನ್ನ ಮಾತನ್ನು ತೆಗೆದು ಹಾಕಲ್ಲ. ಯಾವ್ಯಾವ ಟೈಮಿಗೆ ಅವಳಿಗೆ ಏನೇನು ಮಾಡಬೇಕು ಅಂತ ನೀನು ಸೂಚನೆ ಕೊಡ್ತಾ ಹೋಗು. ನಿನ್ನ ಸೂಚನೆ ಪಾಲಿಸೋದಕ್ಕೆ ನಾನು ಅವಳಿಗೆ ಹೇಳ್ತೀನಿ. ಅಷ್ಟು ಮಾಡಿ ಸಾಕು. ನಿರೋಷ ಅನ್ನೋ ಅಸ್ತ್ರನ ಇಟ್ಕೊಂಡು ಆ ಆರ್ತಿ ಫ್ಯಾಮಿಲಿನ ಹೇಗೆ ಛಿದ್ರ ಮಾಡ್ತೀನಿ ಅಂತ ನೋಡ್ತಾ ಇರಿ. Can I kiss you? ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ನಿನ್ನಂಥ ಧೈರ್ಯವಂತ ಹೆಣ್ಣನ್ನು ನೋಡಿ. Can I? ಹೊಗಳಿಕೆ ಮಾತಿನಲ್ಲಿದ್ದರೆ ಸಾಕು. ಐ ವಿಲ್ ವೇಟ್. ಕಾಯ್ತೀನಿ. ಐ ವಿಲ್ ಮೇಕ್ ಯು ವೇಟ್ ಫಾರ್ ಎವರ್. ಲೆಟ್ ಮಿ ಸಿ. ಆಲ್ ದ ಬೆಸ್ಟ್.
ಹೇಳಿ ಆಡಿ. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ವಿಷಯ ಏನು ಅಂತ ಹೇಳಿ. ಇಷ್ಟರಲ್ಲೇ ನಾನು ಮದುವೆ ಆಗ್ತಾ ಇದ್ದೀನಿ ಚಕ್ರಿ ಅವರೇ.